ಗೈಸ್, ನನ್ನ ಹೆಸರು ಲೀಲಾ ಅಂತ. ನನ್ನ ಚಾನಲ್ಲು ಲೀಲಾ ಹಲ್ಸು. ನಾನಿವತ್ತು ಮಶ್ರೂಮ್ ಫ್ರೈ ತೋರಿಸ್ತಾ ಇದ್ದೀನಿ. ಇದನ್ನು ಬ್ಯಾಚುಲರ್ಸ್ ಹುಡುಗರಿಗೆ ತುಂಬ ಈಸಿ ಆಗುತ್ತೆ. ಈಗ ಫಸ್ಟ್ ನಾನು ಗ್ಯಾಸ್ ಆನ್ ಮಾಡ್ತೀನಿ. ನಾನು ಬಾಣಲಿ ಬಿಸಿ ಮಾಡ್ತಾ ಇದ್ದಂಗೆ ನಿಮಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ಬಿಡ್ತೀನಿ ಒಂದ್ಸರಿ. ಇದು ಮಶ್ರೂಮ್, ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಕೊತ್ತಂಬರಿ ಸೊಪ್ಪು, ಇದು ಗಿಂಗರ್ ಗಾರ್ಲಿಕ್ ಪೇಸ್ಟು, ಮತ್ತು ಇದು ನಿಮಗೆ ಗೊತ್ತಿರೋ ಹಾಗೆ ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಟರ್ಮರಿಕ್, ಸಾಸಿವೆ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ನಾನು ಫಸ್ಟು ಬಾಣಲೆ ಇಟ್ಬಿಟ್ಟು, ಬಾಣಲೆ ಬಿಸಿಯಾಗಿದೆ, ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ. ಸನ್ಪ್ಯೂರ್ ಆಯಿಲ್ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಬಾಯ್ಲ್ ಆದಮೇಲೆ ಇದು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಟಪಟ ಸಿಡಿಬೇಕು. ಅದು ಸಿಡಿದ್ರೆ ಇಲ್ಲಿರೋ ಇದು ಸಾಸಿವೆ ಮಸ್ಟರ್ಡ್ ಎಲ್ಲ ಹೊರಗೆ ಬರುತ್ತೆ ಆಯಿಲು. ಅದಾದಮೇಲೆ ಆನಿಯನ್ ನಿಮ್ಗೆ ತೋರಿಸಿಲ್ಲ, ಸಾರಿ, ತಪ್ಪು ತಿಳ್ಕೊಬೇಡಿ. ಆನಿಯನ್ ಮತ್ತು ಕರಿಬೇವಿನ ಸೊಪ್ಪು, ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಆನಿಯನ್ ಹಾಕ್ತಾಯಿದ್ದೀನಿ. ಹುಷಾರಾಗಿ ಹಾಕ್ರಿ, ಇಲ್ಲಾಂದರೆ ಆಯಿಲು ಟೇಸ್ಟ್ ಕಾದ್ಬಿಡುತ್ತೆ. ಮತ್ತು ಕರಿಬೇವಿನ ಸೊಪ್ಪು, ಇದು ಕಾಯ್ತಾ ಇದೆ. ಇದೆಲ್ಲ ಸ್ವಲ್ಪ ಇದು ದೂರ ಇಟ್ಕೊಳ್ಳೋದು. ಇದು ಸ್ವಲ್ಪ ಬ್ರೌನ್ ಕಲರ್ ಬಂದಿದ ತಕ್ಷಣ ಮೇಯ್ನ್ ಇಂಗ್ರೀಡಿಯೆಂಟು ಮಶ್ರೂಮ್ ಅಂದರೆ ಎಲ್ಲರೂ ಸಂಡೇ ಆಯಿತು ಅಂದರೆ ನಾನ್ ವೆಜ್ ಎಲ್ಲ ಮಾಡ್ತಾಯಿರ್ತಾರೆ. ಇದು ಮಶ್ರೂಮು ವೆಜಿಟೇರಿಯನ್ನು ಮತ್ತು ನಾನ್ ವೆಜಿಟೇರಿಯನ್ ಇಬ್ಬರೂ ಯೂಸ್ ಮಾಡ್ಬೋದು. ಇದು ಮೇಯ್ನಾಗಿ ಬ್ಯಾಚುಲರ್ಸ್ಗೆ ತುಂಬ ಈಸಿ ಆಗುತ್ತೆ. ಮತ್ತು ಮಸಾಲ ಎಲ್ಲ ಹಾಕೋ ಥರ ಏನೂ ಇರಲ್ಲ. ಸೊ ಮಶ್ರೂಮ್ ಹಾಕಾದ್ಮೇಲೆ ಮಶ್ರೂಮ್ ಒಂದು 2 ಮಿನಿಟ್ಸು ಫ್ರೈ ಮಾಡಬೇಕು ಕ್ಲೀನಾಗಿ. ನೋಡ್ತಾ ಇದೆ, ಮಶ್ರೂಮು ತಿನ್ನಬೇಕು ಹೋಗ್ತಾ ಇದೆ ಗೈಸ್. ಐ ಥಿಂಕ್ 10 ಮಿನಿಟ್ಸಲ್ಲಿ ಇದನ್ನು ಮಾಡಿಬಿಡ್ಬೋದು. ಇದು ಫ್ರೈ ಆದಮೇಲೆ ಸ್ವಲ್ಪ ನೀಟಾಗಿ ಬ್ರೌನಾಗಿ ಫ್ರೈ ಆದಮೇಲೆ ಸಾರಿ ನಿಮಗೆ ಉಪ್ಪು ತೋರಿಸಿಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀನಿ. ನಿಮಗೆ ಮಾಡ್ತಾ ಇದ್ದಾಗ ಗೊತ್ತಾಗುತ್ತೆ ಏನು ಹಾಕ್ಬೇಕು. ಮೇಯ್ನ್ ಸ್ವಲ್ಪ ಸಾಲ್ಟ್ ಹಾಕಿದ್ರೆ ಕ್ಲೀನಾಗಿ ಬೇಗ ಬಾಯ್ಲ್ ಆಗುತ್ತೆ ಅಂತ, ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟು ನಾನು ಸ್ವಲ್ಪ ಟೊಮೊಟೊ ಹಾಕ್ತೀನಿ. ಯಾಕೆಂದರೆ ಟೊಮೊಟೊ ಇದ್ರ ಜೊತೆಲೆ ಫ್ರೈ ಆದರೆ ಸ್ವಲ್ಪ ಕ್ಲೀನಾಗೆ ಸ್ಮ್ಯಾಶ್ ಆಗುತ್ತೆ, ಕ್ಲೀನಾಗಿ ಬಾಯ್ಲ್ ಆಗುತ್ತೆ. ಸ್ವಲ್ಪ ಟೊಮೊಟೊ ಜೊತೆನೆ ಮಶ್ರೂಮ್ ಇನ್ನು ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆದಮೇಲೆ ಮತ್ತೆ ಇನ್ನೊಂದು ಸರಿ ಅದು ಟೈಮ್ ಆಗೋಗ್ಬಿಡ್ತು, ಅದಕ್ಕೆ ಇನ್ನೊಂದು ಸರಿ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗ್ತಾಯಿದೆ ಗೈಸ್. ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಬೇಕು. ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಇದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಎಲ್ಲ ಹೊಂದ್ಕೊಳ್ಳುತ್ತೆ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತದೆ ಗೈಸ್. ನಿಮಗೂ ತುಂಬ ಖುಷಿಯಾಗುತ್ತೆ. ವೆಜಿಟೇರಿಯನ್ಸ್ಗೆ ಪಾಪ ಬ್ಯಾಚುಲರ್ಸ್ ಹುಡುಗರಿಗೆ ಎಷ್ಟು ಸಿಂಪಲ್ ಆಗುತ್ತೆ. ಯಾವಾಗಲೂ ಅವರು ಹೋಟ್ಲಲ್ಲಿ ಹೋಗಿ ತಿಂತಾ ಇರ್ತಾರೆ. ಅವ್ರು ತುಂಬ ಇಷ್ಟ ಆಗುತ್ತೆ ಗೈಸ್. ಇದು ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ. ಅದಾದಮೇಲೆ ಸ್ವಲ್ಪ ಟರ್ಮರಿಕ್ ಹಾಕ್ಕೊಳ್ತೀನಿ. ಈಗ ಸ್ವಲ್ಪ ಟರ್ಮರಿಕ್, 2 ಸ್ಪೂನ್ಸ್ ಧನಿಯಾ ಪೌಡರ್, 2 ಸ್ಪೂನ್ ಚಿಲ್ಲಿ ಪೌಡರ್. ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಖಾರಕ್ಕೆ ತಕ್ಕಂತೆ ಮತ್ತು ರುಚಿಗೆ ತಕ್ಕಂತೆ ಯೂಸ್ ಮಾಡಿ. ಸ್ವಲ್ಪ ಗರಂ ಮಸಾಲ. ಸಾರಿ ಗೈಸ್, ಗರಂ ಮಸಾಲ ಹೇಳಿರಲಿಲ್ಲ ನಮಗೆ. ಈಗ ಆಗ್ತಾಯಿದೆ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ. ಏನು ಮನೆಯಲ್ಲಿ ಏನೇನಿರುತ್ತೆ, ಇಲ್ಲ ಗರಂ ಮಸಾಲ ಇಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಮಾಡಿ ತುಂಬ ಟೇಸ್ಟಾಗಿರುತ್ತೆ. ಇದ್ದರೆ ಹಾಕಿ. ಇದು ಆಪ್ಷನಲ್ಲು, ಹಾಕ್ಕೊಳ್ಳಿ. ಹಾಕ್ದ್ರೆ ತುಂಬ ಟೇಸ್ಟು ಸ್ಮೆಲ್ಲಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಈ ಥರ ಚಿಕನ್ಗೆ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದೇ ಥರ ಮಶ್ರೂಮಲ್ಲೂ ಮಾಡ್ಬೋದಲ್ವ. ಬರೀ ಚಿಕನ್ನು ಮಟನ್ನೇ ಮಾಡ್ತಾಯಿದ್ರೆ ಏನು ಟೇಸ್ಟ್ ಆಗಿದೆ. ನಾವು ಡಿಫ್ರೆಂಟಾಗಿ ತಿನ್ನಬೇಕಲ್ವ. ಸೊ ಇದು ಇಷ್ಟು ಫ್ರೈ ಆದಮೇಲೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಾಗಿದೆ. ಸೊ ಸ್ವಲ್ಪ ಹೇಗೆ ಸ್ವಲ್ಪ ರೈಸ್ಗೆ ಗ್ರೇವಿ ಬೇಕಲ್ಲ, ಅದಕ್ಕೆ ಸ್ವಲ್ಪ ನೀರು ಎಷ್ಟು ಬೇಕು, ಸ್ವಲ್ಪ ಲಿಟಲ್ ಅದು ಬಾಯ್ಲ್ ಆಗಬೇಕು ಮತ್ತು ಫ್ರೈ ಆಗಬೇಕಲ್ವಾ. ಜಾಸ್ತಿ ನೀರು ಹಾಕೋಕ್ಕೆ ಹೋಗ್ಬೇಡಿ, ಸ್ವಲ್ಪ ಲೈಟಾಗಿ. ಈಗ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಗೈಸ್. ಮುದ್ದೆಗೂ ಯೂಸ್ ಮಾಡ್ಬೋದು, ಚಪಾತಿ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಜಸ್ಟ್ 10 ಮಿನಿಟ್ಸಲ್ಲಿ ನಿಮ್ಗೆ ಆಗೋಗುತ್ತೆ. ಇಷ್ಟಾದಮೇಲೆ ಉಪ್ಪು ಮೊದಲೇ ಹಾಕಿದ್ದೀವಲ್ವ, ಬೇಕಾದರೆ ಇನ್ನೊಂದ್ಸರಿ ಉಪ್ಪು ಬೇಕಂದರೆ ಟೇಸ್ಟ್ ಕಡಿಮೆ ಆದರೆ ನೀವು ಮಾಡ್ಬೇಕಾದ್ರೆ ಟೇಸ್ಟ್ ನೋಡ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಕರೆಕ್ಟಾಗಿದೆ ಅಂದರೆ ಹಾಗೆ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಬೇಕಾಗುತ್ತೆ. ಮಕ್ಳಿಗೂ ಇಷ್ಟ ಆಗುತ್ತೆ. ಮತ್ತು ಏನು ರುಬ್ಬೋ ಥರ ಏನಿರಲ್ಲ, ಜಸ್ಟ್ ಆ ಫ್ರೈ ಗ್ರೇವಿನಲ್ಲೇ ನಾವು ಅನ್ನ ಊಟ ಮಾಡ್ಬೋದು, ಚಪಾತಿ ತಿನ್ಬೋದು, ಎಲ್ಲ ಬೇಗ ಆಗುತ್ತೆ ಗೈಸ್. ಇವಾಗ ಸ್ವಲ್ಪ ಮುಚ್ಚಿಬಿಟ್ಟು 5 ಮಿನಿಟ್ಸ್ ಬಿಟ್ಬಿಡ್ತೀನಿ. ಇದು ಕ್ಯಾಪ್ ಮುಚ್ಚಿದ ತಕ್ಷಣ 5 ಮಿನಿಟ್ಸು ಕ್ಲೀನಾಗಿ ಬಾಯ್ಲ್ ಆಗುತ್ತೆ. ಬಾಯ್ಲ್ ಆದಮೇಲೆ ನಾವು ರೈಸ್ಗೆ ಆದರೂ ತಿನ್ಬೋದು, ಚಪಾತಿಗಾದರೂ ತಿನ್ಬೋದು. ನಾನು ಆಲ್ರೆಡಿ ಈಗ ಹೊರಗಡೆ ಹೋಗಿ ನನ್ನ ಮಗಳಿಗೆ ಡ್ರೈವಿಂಗ್ ಹೇಳ್ಕೊಡ್ತಾಯಿದ್ದೆ. ಹೊರಗಡೆ ಹೋಗಿ ಬಂದೆ, ಲೇಟಾಗಿತ್ತು. ಜಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನೆನ್ನೆ ಮಶ್ರೂಮ್ ತಂದಿದ್ದೆ. ದಿಢೀರ್ ಹಲೋ ಗೈಸ್, ನಾನು ಮಶ್ರೂಮು ಎಲ್ಲ ಬಾಯ್ಲ್ ಮಾಡಿ ಕ್ಯಾಪ್ ಹಾಕಿದ್ದೆ. 5 ಮಿನಿಟ್ಸ್ ಆಯಿತು. ವಾವ್, ಸೂಪರಾಗಿ ಬಂದಿದೆ ಗೈಸ್. ಅದು ಮೇಲೆ ಆಯಿಲೆಲ್ಲ ಬರ್ತಾಯಿದೆ ಅಂದರೆ ಫ್ರೈ ಆಗಿದೆ ನೀಟಾಗಿ ಅಂತ. ಇವಾಗ ನಾವು ಬೇಗ ಆರಾಮಾಗಿ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು ಗೈಸ್. ಹೀಗೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟ್ ತೊಗೊತೀನಿ ನೋಡಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿ ಪ್ಲೇಟ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ಗೈಸ್. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಮಶ್ರೂಮ್ ಫ್ರೈ. ನನಗೆ ಚಿಕನ್ ಫ್ರೈಯೇ ಜ್ಞಾಪಕ ಬರ್ತದೆ ಗೈಸ್. ದಯವಿಟ್ಟು ತಿಂದು ಟೇಸ್ಟ್ ಮಾಡಿ. ಟೇಸ್ಟ್ ಹೇಗಿದೆ ಅಂತೇಳಿ ಇವತ್ತೇ ಮಾಡ್ಕೊಳ್ಳಿ. ಟೇಸ್ಟ್ ಮಾಡಿಕೊಂಡು ಹೇಗಿದೆ ಅಂತ ಹೇಳಿ. ಹಾಗೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್. ಟೇಸ್ಟ್ ಮಾಡಿ ನೋಡ್ತೀನಿ. ನನ್ನ ಮಗಳೂ ಇದ್ದಾಳೆ, ಅವಳು ತುಂಬ ಇಷ್ಟಪಡ್ತಾಳೆ. ನಾನು ತುಂಬ ಇಷ್ಟಪಡ್ತಾಳೆ ಗೈಸ್. ಸೂಪರಾಗಿದೆ ಗೈಸ್. ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಥ್ಯಾಂಕ್ ಯು ಗೈಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಮಗಳಿಗೂ ಟೇಸ್ಟ್ ಮಾಡಿಸ್ತೀನಿ ಗೈಸ್. ನನಗೆ ಹಿಂಗೆ ಇಟ್ಕೊಂಡು ಅಂತಿದ್ದೆ. ಇಟ್ಕೊ ಹಿಂಗೆ
ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ ಗೈಸ್, ಟ್ರೈ ಮಾಡ್ಬೇಕು ನೀವು. ಮತ್ತು ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.